ಮಕ್ಕಳೇ, ಚಿಟ್ಟು ಎಂಬ ಪುಟ್ಟ ಹುಳುವಿನ ಕಥೆ ಕೇಳ್ತೀರಾ? ಒಂದು ತೋಟದಲ್ಲಿ ಚಿಟ್ಟು ಎಂಬ ಪುಟ್ಟ ಹುಳು ಇತ್ತು. ಎಲೆ ಮೇಲೆ ತೆವಳುತ್ತಾ ಎಲೆ ತಿನ್ನುತ್ತಾ ಇತ್ತು. ಒಂದು ದಿನ ಸುಂದರ ಬಣ್ಣದ ಚಿಟ್ಟೆ ಹಾರಾಡುವುದನ್ನು ನೋಡಿ ನಾನು ಹಾಗೆ ಆಗಬೇಕು ಎಂದುಕೊಂಡಿತು. ಇರುವೆ ಗೆಳೆಯ ಮತ್ತು ಜೇನುಹುಳ ಅಕ್ಕ. ಚಿಟ್ಟು, ನಿನ್ನ ಸಮಯ ಬರುತ್ತದೆ, ತಾಳ್ಮೆ ಇಡು ಎಂದರು. ದಿನಗಳು ಕಳೆದವು. ಚಿಟ್ಟುವಿನ ಮೈಮೇಲೆ ಕೋಶ ಬಂತು. ಅದು ಒಳಗೆ ಸುರಕ್ಷಿತವಾಗಿ ಮಲಗಿತು. ಸ್ವಲ್ಪ ಭಯ, ಸ್ವಲ್ಪ ಒಂಟಿತನ ಅನಿಸಿದರೂ ತಾಳ್ಮೆಯಿಂದ ಕಾಯಿತು. 2 ವಾರ ಕಳೆದ ಮೇಲೆ ಒಂದು ಬೆಳಿಗ್ಗೆ ಕೋಶ ಬಿರುಕು ಬಿಟ್ಟಿತು. ಒಳಗಿಂದ ಸುಂದರ ಕೆಂಪು, ಕಿತ್ತಳೆ, ಹಳದಿ ರೆಕ್ಕೆಗಳ ಚಿಟ್ಟೆ ಹೊರಬಂತು. ಅದೇ ಚಿಟ್ಟು. ರೆಕ್ಕೆ ಬಡಿದು ಹಾರುತ್ತಾ, ನಾನು ಹಾರುತ್ತಿದ್ದೇನೆ ಎಂದು ಸಂತೋಷದಿಂದ ಕೂಗಿತು. ಇರುವೆ, ಜೇನುಹುಳ ಎಲ್ಲರೂ ಸಂತೋಷಪಟ್ಟರು. ಅಂದಿನಿಂದ ಚಿಟ್ಟು ಹೂವಿನಿಂದ ಹೂವಿಗೆ ಹಾರುತ್ತಾ ಎಲ್ಲರಿಗೂ ಖುಷಿ ಕೊಡುತ್ತಿತ್ತು. ಮಕ್ಕಳೇ, ನಾವು ಕೂಡ ತಾಳ್ಮೆಯಿಂದ ಕಾದರೆ ಒಳ್ಳೆಯದೇ ಆಗುತ್ತದೆ ಎಂದು ಚಿಟ್ಟು ಕಲಿಸಿಕೊಟ್ಟನು. ಈಗ ಮಲಗಿ ಸುಂದರ ಕನಸು ಕಾಣಿ. ಬೇಗ ಸಿಗೋಣ ಇನ್ನೊಂದು ಕಥೆಯಲ್ಲಿ.